ಈಗ ಇವನು ಹೋಗೋದೇನ್ ಮಾಡ್ತಾನೋ. ಪುರೋಹಿತ್ರೆ, ಪೂಜೆ ಮುಗಿಯೋದು ಇನ್ನ ಎಷ್ಟೊತ್ತಾಗತ್ತೆ? ನೋಡಿ ತಾಯಿ, ಜಪ ಮಾಡಬೇಕು, ಆವರಣದ ಪೂಜೆ ಮಾಡಬೇಕು, ಆತ್ಮನ ಕರೆದು ಕೂರಿಸ್ಬೇಕು. ಅದೆಲ್ಲ ಆದ್ಮೇಲೆ ಅದನ್ನ ತಗೊಂಡೋಗಿ ಉಚ್ಚಾಟನೆ ಮಾಡಬೇಕು ತಾಯಿ. ಅದೆಲ್ಲ ಮುಗಿಯೋದಿಕ್ಕೆ ಒಂದು 3 ಗಂಟೆಗಳ ಕಾಲ ಬೇಕಾಗುತ್ತೆ ತಾಯಿ. ಓ ಹೌದಾ? ಪೂಜೆ ಮುಗಿಯಕ್ಕೆ ಇನ್ನೂ ಟೈಮ್ ಇದೆ. ಹೋಗಿ ಅಕ್ಕಿ ನೆನೆಯಕ್ ಹಾಕು. ಅರ್ಧ ಗಂಟೆ ನೆಂದ್ರೆ ಸಾಕು, ಮಾಡ್ಬೋದು. ಹೋಗು. ಏನ್ ನಿಂತಿದ್ಯಾ? ಹೋಗಿ ಅಕ್ಷತೆನ ರೆಡಿ ಮಾಡ್ಕೊಂಡು ತಗೊಂಡ್ ಬಾ. ಸರಿ. ಹಾ. 1 ನಿಮಿಷ. ಬಂದ್ಯಾ? ಒಳ್ಳೆ ಕೆಲ್ಸಕ್ಕೆ ತೊಂದರೆ ಕೊಡಕ್ಕೆ ಮತ್ತೆ ಬಂದ್ಯಾ ನೀನು? ನಿಮ್ಗೆಲ್ಲ ಮಣಿ ಮನೆ ಬಿಟ್ಟು ಹೋಗೋದು ಶುಭ ಅನ್ಸ್ಬೋದು, ಆದ್ರೆ ನನ್ ಪಾಲಿಗೆ ಅದು ಅಶುಭ. ಕೊನೆ ಸಾರಿ ಹೇಳ್ತಿದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ. ಇಲ್ದೇ ಇದ್ರೆ ನಾನು ತಗೊಳ್ಳೋ ನಿರ್ಧಾರ ತುಂಬಾ ಕಠಿಣವಾಗಿರುತ್ತೆ. ಏನೋ ಹೆದರ್ಸ್ತಾ ಇದ್ಯಾ? ಅದೇನ್ ಮಾಡ್ತೀಯೋ ಮಾಡ್ಕೊ. ಅರ್ಜುನ, ಹೋಗು, ನೀರನ್ನ ಎಳ್ಕೊಂಡ್ ಬಾ. ಅರ್ಜುನ್ ಬೇಡ, ನಿನಗ್ ಲಾಸ್ಟ್ ವಾರ್ನಿಂಗ್ ಇದು. ಅಜ್ಜಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನಿಮ್ಮ ಅತ್ತಿಗೆಗೆ ಏನ್ ತೊಂದರೆ ಆಗಿದೆ ಅಂತ ನಿನಗೆ ಗೊತ್ತಲ್ವಾ? ಇದೇ ಜಾಗದಲ್ಲಿ ನಿನ್ ಹೆಂಡತಿ ಇದ್ದಿದ್ರು ಇದೇ ಮಾತು ಹೇಳ್ತಿದ್ದ? ಹಾಗಲ್ಲ ಕರ್ಣ. ನಿನ್ ಅಡ್ವೈಸ್ ನನಗೆ ಬೇಕಾಗಿಲ್ಲ ಅರ್ಜುನ್. ನನ್ನ ಮಣಿನೇನಾದ್ರೂ ಮುಟ್ಟೋದ್ರೆ ಸರಿ ಇರಲ್ಲ. ಏಯ್ ನಡಿಯೋ, ಇವನೇನ್ ಮಾಡ್ತಾನೋ ನಾನು ನೋಡ್ತೀನಿ. ನಡಿ, ನಾವಿಬ್ರು ಹೋಗಿ ಅವಳನ್ನ ಎಳ್ಕೊಂಡ್ ಬರೋಣ. ನಡಿ. ನಿಂತ್ಕೊಳ್ಳಿ. ಇಷ್ಟು ಕೇಳ್ಕೊಂಡ್ಮೇಲೂ ನೀವು ಮೀರಾ ಮೈ ಮೇಲಿರೋ ಮಣಿನ ಓಡ್ಸೋ ಆಗಿಲ್ಲ. ಇದನ್ನ ಮೀರಿ ನೀವು ಅವಳನ್ನ ಏನಾದ್ರೂ ಕಳಿಸ್ತೀನಿ ಅಂದ್ರೆ? ಇಷ್ಟ ಇಲ್ಲ ಅಂದ್ರೆ ಏನು? ನೀನ್ ಮನೆ ಬಿಟ್ಟು ಹೋಗ್ತೀಯಾ? ಹೋಗು. ಇದಕ್ಕೆಲ್ಲ ಎದುರೋಳಲ್ಲ ನಾನು. ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಲಿ? ಈ ಮನೆ ನಂದು. ಬೇಕಾದ್ರೆ ನೀವೇ ಮನೆ ಬಿಟ್ಟು ಹೋಗ್ಬೋದು. ನಾನ್ ಮಾತ್ರ ಮಣಿನ ಈ ಮನೆಯಿಂದ ಕಳ್ಸೋದಕ್ಕೆ ತಯಾರಿಲ್ಲ. ಅಮ್ಮ. ಕಂದ, ಏನ್ ಇಲ್ಲಿ ಬಂದೆ?